ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಕಮ್ಯ ಟಿವಿ. ನಾನು ನಿಮ್ಮ ಶ್ವೇತಾ. ನಾನಿವತ್ತು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅಲ್ವಾ? ಹೌದು, ಇವತ್ತು ನಾನೊಂದು ವೆಯ್ಟ್ ಲಾಸ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಮಸಾಲ ಓಟ್ಸ್ನ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ಕೂಡ ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಓಟ್ಸ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು 10ರಿಂದ 15 ನಿಮಿಷ ಇದು ನೀರಲ್ಲಿ ನೆನೆದ್ರೆ ಪರವಾಗಿಲ್ಲ. ನಿಮಗೆ ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕ್ಬೋದು, ಬಟ್ ಕುಕ್ಕಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಫಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆ ಅಥವಾ ಬಾಣಲೆ ಏನಾದರೂ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ನೀವು ಬೇಕಾದರೆ ಗೀ ಬೇಕಾದ್ರೂ ಹಾಕ್ಬಹುದು. ನಂತರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ. ನಂತರ 2ರಿಂದ 3 ಕರಿಬೇವಿನ ಎಲೆ, ಹಾಗೆಯೇ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ನಂತರದಲ್ಲಿ ಒಂದು 1/4 ಟೀ ಸ್ಪೂನ್ ಅಥವಾ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗು ನಿಮಗೆ ಡೈಜೆಷನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರದಲ್ಲಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟ್ರಾನ್ಸ್ಪರೆಂಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ನಂತರ ನಾನು ಇದಕ್ಕೆ ಒಂದು ಟೊಮೊಟೊ, ಒಂದು ಕ್ಯಾರೆಟ್, ಹಾಗೆಯೇ 8ರಿಂದ 10 ಬೀನ್ಸ್, ಹಾಗೆಯೇ ಒಂದು ಹಿಡಿಯಷ್ಟು ಮೊಳಕೆ ಕಟ್ಟಿದ್ದ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಸರು ಕಾಳು ಬೇಡ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆಯೇ ಬಟಾಣಿ ಇದ್ದರೆ ಬಟಾಣಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಓಟ್ಸ್ಗಿಂತ ತರಕಾರಿನ ಹೆಚ್ಚು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನಾವು ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡ ನಂತರ ಒಂದು ಸಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಆಯಿತು ಅನಿಸಿದ್ರೆ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಬಹುದು. ಇದೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಆಪ್ಷನಲ್ ಆಗಿರುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ತರಕಾರಿನ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. 5ರಿಂದ 10 ನಿಮಿಷ ತರಕಾರಿ ಒಗ್ಗರಣೆಲ್ಲೇ ಬೆಂದ ನಂತರ ನಾನು ನೆನೆಸಿಟ್ಕೊಂಡಿರೋಂಥ ಓಟ್ಸ್ನ ಹಾಕ್ತಾಯಿದ್ದೀನಿ. ಓಟ್ಸ್ಗೆ ಆಲ್ರೆಡಿ ಅರ್ಧ ಕಪ್ ಓಟ್ಸ್ಗೆ 1 ಕಪ್ ಅಷ್ಟು ನೀರನ್ನು ಹಾಕಿ ನೆನೆಸಿದ್ದೀನಿ. ಇವಾಗ ನೆನೆಸಿರೋದ್ರಿಂದ ಇದು ಬೇಗನೆ ಬೆಂದಿರುತ್ತೆ. ಹಾಗೆಯೇ ನಾವು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡಿದ್ರೆ ಸಾಕು. ಇದು ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ ನೋಡಿ. ಈ ಸ್ಟೇಜ್ನಲ್ಲಿ ನಾವು ಇದಕ್ಕೆ ಮಸಾಲ ಪೌಡರ್ಸ್ಗಳನ್ನ ಸೇರಿಸೋಣ. ನಾನಿಲ್ಲಿ 1 ಪ್ಯಾಕೆಟಷ್ಟು ಮ್ಯಾಗಿ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಸಾಲ್ಟ್ ಕೂಡ ನಾವು ಮುಂಚೆನೇ ಹಾಕಿದ್ದೀವಿ. ಹಾಗಾಗಿ ಮತ್ತೆ ಇಲ್ಲಿ ಸಾಲ್ಟ್ ಬೇಕು ಅಂದರೆ ನೀವು ಹಾಕೋಬೋದು, ಕಮ್ಮಿ ಆಗಿದ್ದರೆ, ಇಲ್ಲಾಂದರೆ ಕರೆಕ್ಟಾಗಿರುತ್ತೆ. ನೀವು ಇದೇ ಸ್ಟೆಪ್ಪಲ್ಲಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ಸ್ಟವ್ನ ಆಫ್ ಮಾಡ್ಬೋದು. ಬಟ್ ನಾನಿದು ಸ್ವಲ್ಪ ಸಾಫ್ಟಾಗಿ ರನ್ನಿ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅಂತ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಿಮಗೆ ಮಸಾಲ ಓಟ್ಸ್ ಕಿಚಡಿ ರೆಡಿ ಆಗುತ್ತೆ. ನಂತರ ಮಧ್ಯಾಹ್ನಕ್ಕೆ ನಾನಿಲ್ಲಿ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊಳಕೆ ಕಟ್ಟಿದ ಹುರುಳಿಕಾಳು ಹಾಗೆಯೇ ಹೊಣಗೊನೆ ಸೊಪ್ಪಿನ ಸಾಂಬಾರನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರನ್ನ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿ ನೀರನ್ನು ಬಸಿದು ನೀರು ಬಸ್ದಿರೋ ನೀರಿಗೆ ಮಸಾಲೆನ ರುಬ್ಬಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಸ್ದಿಟ್ಟಿರೋಂತಹ ಸೊಪ್ಪಿರುತ್ತಲ್ಲ, ಆ ಸೊಪ್ಪಿಗೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಸೊಪ್ಪಿನ ಪಲ್ಯ ಮಾಡಿದ್ರೂ. ಸೊಪ್ಪಿನ ಪಲ್ಯ ಸಾಂಬಾರು ಎಲ್ಲ ರೆಡಿ ಆದಮೇಲೆ ನಾನು ಊಟ ಎಲ್ಲ ಮಾಡಿಕೊಂಡು ಇವತ್ತು ನಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾನು 2 ವೀಲರ್ ಕಲೀಲಿಕ್ಕೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾನು 2 ವೀಲರ್ನ ಕಲಿಯೋಣ ಅಂತ ಅಂದ್ಬಿಟ್ಟು ಇವತ್ತು ಟ್ರೈನಿಂಗ್ ಇತ್ತು. ಹಾಗಾಗಿ ಮಧ್ಯಾಹ್ನದ ಮೇಲೆ ಅಲ್ಲಿ ಹೋಗಿದ್ದೆ. ಆಲ್ಮೋಸ್ಟ್ ನಂದು ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಸ್ವಲ್ಪ ನನಗೆ ಮೇನ್ ರೋಡಲ್ಲೆಲ್ಲ ಓಡಿಸೋ ಥರ ಇವಾಗ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಾಯಿದೆ, ನಾನು ಎಷ್ಟು ಬೇಗ ಡ್ರೈವಿಂಗ್ ಕಲಿತೆ ಅಂತ ಅಂದ್ಬಿಟ್ಟು. ನಾನು ಸಾಧ್ಯ ಆದರೆ ನಾನು ಟ್ರೈನಿಂಗ್ ಹೋದಾಗ ಫುಲ್ ವಿಡಿಯೋ ಹೇಗಿರುತ್ತೆ ಅಂತ ಒಂದು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು ಮಟ್ಟಿಗೆ ಮಾಡೋಕ್ಕಾಗುತ್ತೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಆದರೆ ನಮ್ಗೆ ಹೇಗೆ ಅವರೆಲ್ಲ ಟ್ರೈನಿಂಗ್ ಕೊಡ್ತಾರೆ, 2 ವೀಲರ್ಗೆ ಎಷ್ಟು ಭಯ ಇರೋರಿಗೆ ಹೇಗೆ ಧೈರ್ಯನ ಹೇಳ್ತಾರೆ, ಇಷ್ಟು ಕಾನ್ಫಿಡೆನ್ಸಲ್ಲಿ ನಾವು ಗಾಡಿನ ಓಡಿಸ್ತೀವಿ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಾನಂತೂ ತುಂಬ ಭಯ ಪಡ್ತಾಯಿದ್ದೆ, ಡ್ರೈವಿಂಗ್ ಕಲಿತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಇವಾಗಂತೂ ಮೇನ್ ರೋಡಲ್ಲೂ ಕೂಡ ತುಂಬ ಕಾನ್ಫಿಡೆನ್ಸಲ್ಲಿ ಗಾಡಿನ ಓಡಿಸ್ತೀನಿ. ಇವತ್ತಿನ ನನ್ನ ದಿನ ಈ ಥರ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.